Hey guys, welcome back to my YouTube channel. ಇವತ್ತು ಡೇ 2 ಆಫ್ ಅವರ್ ಸ್ಕಾಟ್ಲ್ಯಾಂಡ್ ಟ್ರಿಪ್. ನಾವಿವತ್ತು ಎಲ್ಲೆಲ್ಲಿಗೆ ಹೋಗ್ತಾ ಇದ್ದೀವಿ ಆ್ಯಂಡ್ ಯಾವ್ಯಾವ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ ಆ್ಯಂಡ್ ಏನೆಲ್ಲ ಎಕ್ಸ್ಪ್ಲೋರ್ ಮಾಡ್ತೀವಿ ಅಂತ ನಿಮಗೆ ಗೊತ್ತಾಗಬೇಕು ಅಂದರೆ ಯು ಹ್ಯಾವ್ ಟು ವೆಯ್ಟ್ ಆ್ಯಂಡ್ ವಾಚ್. ನಾವಿನ್ನ ನೆನ್ನೆ ತೋರಿಸೋದ್ನಲ್ಲ ಅದೇ ರೂಮಲ್ಲಿದ್ದೀವಿ. ಯು ಕ್ಯಾನ್ ಸಿ ಅದೇ ರೂಮಲ್ಲಿದ್ದೀವಿ. ಸ್ವಲ್ಪ ರೂಮೆಲ್ಲ ಲಗೇಜ್ ಅದು ಇದು ಇಟ್ಟು ಸ್ವಲ್ಪ ಗಲೀಜಾಗಿದೆ. ಬಿಟ್ಟರೆ ಇವಾಗ ಇದೆಲ್ಲ ಕ್ಲೀನ್ ಮಾಡಿಬಿಟ್ಟು ಹೋಗಬೇಕು. ಐ ನೋ ಕ್ಲೀನ್ ಮಾಡೋಕ್ಕೆ ಅಂತ ಯಾರಾದರೂ ಇರ್ತಾರೆ, ಕ್ಲೀನ್ ಮಾಡೇ ಮಾಡ್ತಾರೆ ಅಂತ. ಬಟ್ ಸ್ಟಿಲ್ ವಿ ಆರ್ ಇಂಡಿಯನ್ಸ್. ಲೈಕ್ ಏನಾದರೂ ಗಲೀಜ್ ಮಾಡಿಟ್ರೆ ಅಯ್ಯೋ ಇಂಡಿಯನ್ಸ್ ಬಂದಿದ್ರು, ಹಂಗೆ ಗಲೀಜ್ ಮಾಡಿ ಹಿಂಗೆ ಗಲೀಜ್ ಮಾಡಿ ಐ ಡೋಂಟ್ ವಾಂಟ್ ಟು ರ್ಯೂನ್ ಅವರ್ ಕಂಟ್ರಿ ನೇಮ್. ಎಲ್ಲ ಕ್ಲೀನ್ ಮಾಡಬೇಕು. 7 o'clockಗೆ ಬ್ರೇಕ್ಫಾಸ್ಟ್ ಇದೆ. ಸೊ ಇವಾಗ ಆಲ್ರೆಡಿ 6:30 ಟೈಮು ಮಾರ್ನಿಂಗ್. 7 o'clockಗೆ ಬ್ರೇಕ್ಫಾಸ್ಟ್ ಮಾಡಿಕೊಂಡು 8:45ಗೆ ಪಿಕಪ್ ಇದೆ. ಲೈಕ್ 8:45 ಹೊರಡಬೇಕು ಇಲ್ಲಿ ಹೋಟೆಲಿಂದ. 8:45ಗೆ ಚೆಕ್ಔಟ್ ಇದೆ. ಆ್ಯಂಡ್ ನನ್ನ ಔಟ್ಫಿಟ್ ಹೀಗಿದೆ ಗೈಸ್. ನನ್ನ ಔಟ್ಫಿಟ್ಟು ನಾರ್ಮಲ್ ಬ್ಲ್ಯಾಕ್ ಜೀನ್ಸ್ ಹಾಕಿದ್ದೀನಿ. ಈ ಒಂದು ಪುಲೋವರ್ ಸ್ವೆಟ್ ಶರ್ಟ್ ಥರದ ಹಾಕಿದ್ದೀನಿ. ಒಂದು ಸ್ವಲ್ಪ ಹೇಗೆ ಕಾಣಿಸ್ತಾ ಇದ್ದೀನಿ, ಈ ಡ್ರೆಸ್ ಹೇಗಿದೆ, ನಾನು ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಇಷ್ಟೇ ಗೈಸ್, ಇದು ನನ್ನ OOTD. ಆ್ಯಂಡ್ ನೆನ್ನೆ ನಾನು ತೋರಿಸಿದಾಗೆ ವ್ಯೂ ಮಾತ್ರ ಸೂಪರಾಗಿದೆ, ಸಕ್ಕತ್ತಾಗಿದೆ. ಎಸ್ ಗೈಸ್, ಇವಾಗ ನಾವೇನು ಮಾಡೋಣ ಅಂದರೆ ಫಸ್ಟು ಪಟ ಅಂತ ಹೋಗಿ ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋಣ. ಬ್ರೇಕ್ಫಾಸ್ಟ್ ಇಂಗ್ಲೀಷ್ ಬ್ರೇಕ್ಫಾಸ್ಟ್ ಇದೆ ಅಂತ ಹೇಳಿದ್ದಾರೆ. ಅಂದರೆ ನಿಮಗೆ ಬೀನ್ಸ್ ಇರುತ್ತೆ, ಬ್ರೆಡ್ ಇರುತ್ತೆ, ಬ್ರೆಡ್ ಜಾಮು, ಟೋಸ್ಟು, ಆಮ್ಲೆಟ್ ಆ ಥರ ಇರುತ್ತೆ. ಸೊ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಸ್ವಲ್ಪ ಇಲ್ಲಿ ಪಿಕ್ಚರ್ಸ್ ತೊಗೊಳ್ಳೋಣ. ವೀವ್ ಅಂತೂ ಸಖತ್ತಾಗಿದೆ. ನಾನು ನೆನ್ನೆ ಬಸ್ಸಿಂದ ಇಳಿದ ತಕ್ಷಣ ತೋರಿಸಿದ್ನಲ್ಲ ಯಾವ ರೀತಿ ಇತ್ತು ವೀವ್ ಅಂತ, ಆ ರೀತಿ ಇದೆ ಗೈಸ್ ವೀವ್ಸ್. ನಿಜವಾಗ್ಲೂ ರೂಮ್ಗಿಂತ ನನಗೆ ಹೊರಗಡೆ ವೀವೇ ಅಷ್ಟು ಇಷ್ಟ ಆಗೋಯ್ತು. ಅಷ್ಟು ಚೆನ್ನಾಗಿದೆ ವೀವು ರೂಮಿಂದು, ಹೊರಗಡೆ ನೇಚರ್ದು. ಸೊ ಇವಾಗ ಅಲ್ಲಿ ಆ ನೇಚರಲ್ಲಿ ಸ್ವಲ್ಪ ಫೋಟೋಸ್ ಎಲ್ಲ ತಗೊಂಡು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ನಾವು ನಮ್ಮ ನೆಕ್ಸ್ಟ್ ಪ್ಲೇಸ್ಗೆ ಪ್ರಯಾಣವನ್ನು ಬೆಳೆಸೋಣ. ಓಕೆನಾ? ಸೊ ಸ್ಟೇ ಟ್ಯೂನ್ಡ್ ಆ್ಯಂಡ್ ವೆಯ್ಟ್. ಇವತ್ತು ಯಾವ ಜಾಗಕ್ಕೆ ಹೋಗ್ತೀವಿ ಅಂತ ವೆಯ್ಟ್ ಮಾಡಿ. ಓಕೆನಾ? ಫಸ್ಟು ಬ್ರೇಕ್ಫಾಸ್ಟ್ ಮಾಡ್ಕೊಂಬಿಡೋಣ ಬನ್ನಿ. ಇವಾಗ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಹೋಗೋಣ ಗೈಸ್. ಬ್ರೇಕ್ಫಾಸ್ಟು 3rd ಫ್ಲೋರಲ್ಲಿದೆ ಅಂತ ಹೇಳಿದ್ದಾರೆ. ಬ್ರೇಕ್ಫಾಸ್ಟ್ ಹೋಗೋಣ. ಈ ರೀತಿ ಇದೆ ರೂಮ್ ವೇವು. ಯು ಕ್ಯಾನ್ ಸಿ ಸಕ್ಕತ್ತಾಗಿದೆ ಗೈಸ್. ಎಸ್, ಇದು ಬ್ರೇಕ್ಫಾಸ್ಟ್ ರೂಮು. ತುಂಬ ಲಕ್ಸುರಿ ಆಗಿದೆ ಗೈಸ್, ಲಿಟ್ರಲಿ. ಹಾಯ್, ಇಲ್ಲಿದ್ದಾರೆ ನೋಡಿ ನಮ್ಮವರು. ಹಾಯ್, ಹೌ ಇಸ್ ದ ಬ್ರೇಕ್ಫಾಸ್ಟ್? ಚೆನ್ನಾಗಿದೆಯಾ? ಬ್ರೇಕ್ಫಾಸ್ಟ್ ಅಂತೂ ಸೂಪರಾಗಿದೆ ಗೈಸ್. ಅಂದರೆ ಇಂಗ್ಲೀಷ್ ಬ್ರೇಕ್ಫಾಸ್ಟೇ ಆಬ್ವಿಯಸ್ಲಿ. ಸೂಪರಾಗಿದೆ. ಅಂದರೆ ನಾವು ಎಷ್ಟೇ ತಿಂದರೂ ಗೊತ್ತಲ್ಲ, ನಮಗೆ ಇಂಡಿಯನ್ ಫುಡ್ ಥರ ಅನಿಸಲ್ಲ. ಬಟ್ ಸ್ಟಿಲ್ ನೀವು ಏನಾದರೂ ಹೊಸದಾಗಿ ಟ್ರೈ ಮಾಡಬೇಕು ಅಂದರೆ ದಿಸ್ ಇಸ್ ದ ಬೆಸ್ಟ್ ಆಪ್ಷನ್. ಇಲ್ಲಿ ನೋಡಿ ಗೈಸ್, ಎಷ್ಟು ಚೆನ್ನಾಗಿದೆ ವ್ಯೂ. ಕ್ಯಾನ್ ಯು ಸಿ? ಈಗ ಲೇಕ್ ಕಾಣಿಸ್ತಾ ಇದೆಯಲ್ಲ, ಆ ಲೇಕ್ ಹತ್ರ ಹೋಗ್ಬಿಟ್ಟು ನಾವು ಫೋಟೋಸ್ ತೊಗೋಬೇಕು. ಸೊ
ಸೂಪರ್ ಆಗಿದೆ ಮಾತ್ರ. ಇದು ನಮ್ಮ ಒಂದು ಗ್ಯಾಂಗ್, ನಾವು ಇವ್ರ ಜೊತೆನೇ ಇರೋದು ನಿನ್ನೆಯಿಂದ. ಚೆಕ್ಔಟ್ ಆಗ್ತಾ ಇದೀವಿ. 8:30 ಆಯಿತು ಟೈಮು. ಹಿ ಈಸ್ ಬ್ರಿಂಗಿಂಗ್ ಆಲ್ ದ ಬ್ಯಾಗ್ಸ್. 8:45ಗೆ ವಿ ಶುಡ್ ಸ್ಟಾರ್ಟ್ ಅವರ್ ಜರ್ನಿ. ಏಕೆ ಓಕೆ, ಎಲ್ಲೆಲ್ಲೂ ನಮ್ಮೂರೇ. ಏಟ್ 45ಗೆ ವಿ ಶುಡ್ ಸ್ಟಾರ್ಟ್. ಗೈಸ್, ನನ್ನ ನ್ಯೂ ಜಾಕೆಟ್ ಹೇಗಿದೆ? ಇದು ನಮ್ಮ ಹೋಟೆಲ್ ಆ್ಯಂಡ್ ಇದು ನಮ್ಮ ವ್ಯೂ ಗೈಸ್. ಲುಕ್ ಇಟ್ ದ ವ್ಯೂ. ಓ ಮೈ ಗಾಡ್, ಅಲ್ಲಿದೆಯಲ್ಲ ಅದೇ ನಮ್ಮ ಕಾರ್, ಅಂದರೆ ಬಸ್ಸಲ್ಲಿ ಹೋಗೋದಲ್ಲ. ಸೊ ಎಸ್, ಆ್ಯಂಡ್ ಲುಕ್ ಇಟ್ ಮೈ ಮೇಕಪ್ ಗೈಸ್. ಎಷ್ಟು ಚೆನ್ನಾಗಿದೆ, ಎಷ್ಟು ಚೆನ್ನಾಗಿ ಕೂತಿದೆ. And this is my OOTD. Okay guys, see you. ಹೇ ಗಾಯ್ಸ್, ಸೊ ಡೇ 2 ನಮ್ಮ ಒಂದು ಜರ್ನಿ ಇವಾಗ ಶುರು ಆಗ್ತಾ ಇದೆ. ಡೇ 2 ನ ಐಟಿನರಿ ಏನೇನಿರುತ್ತೆ, ನಾವೇನೇನ್ ನೋಡ್ತೀವಿ ಡೇ 2 ಅಲ್ಲಿ ಅಂತ ಅಂದ್ರೆ, ಲೋಕ್ ಲಮ್ಯಾಂಡ್ ಇರುತ್ತೆ. ಲೋಕ್ ಅಂತಂದ್ರೆ ಸ್ಕಾಟಿಷ್ ಅಲ್ಲಿ ಲೇಕ್ ಅಂತ ಅರ್ಥ. ಅದಾದ್ಮೇಲೆ ಸೆಕೆಂಡ್ ಪ್ಲೇಸ್ ಬಂದ್ಬಿಟ್ಟು ಬೆನ್ ನೇವಿಸ್. ಸೊ ಈ ಒಂದು ಬೆನ್ ನೇವಿಸ್ ಅಲ್ಲಿ ನಾವು ಫೇಮಸ್ ಗಂಡೋಲಾ ರೈಡ್ ಮಾಡ್ತೀವಿ. ಆಮೇಲೆ ಫೋರ್ಟ್ ವಿಲಿಯಂಗೆ ಹೋಗ್ತೀವಿ. ಆಮೇಲೆ 3 ಸಿಸ್ಟರ್ಸ್ ವ್ಯೂ ಪಾಯಿಂಟ್. ಅದಾದ್ಮೇಲೆ ಫೋಟೋ ಸ್ಟಾಪ್ ಅಟ್ ಗ್ಲೆನ್ಫಿನೆನ್ ವಿಯಾಡಕ್ಟ್. ಇಟ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ಫೇಮಸ್ ಫಾರ್ ಹ್ಯಾರಿ ಪಾಟರ್ ಬ್ರಿಡ್ಜ್, ನಿಮ್ಗೆ ಎಲ್ಲರಿಗೂ ಗೊತ್ತು. ಸೊ ಇದೆಲ್ಲ ನಮ್ಮ ಒಂದು ಐಟಿನರಿಯಲ್ಲಿದೆ ಇವತ್ತಿನ ಡೇ 2 ಅಲ್ಲಿ. ಬನ್ನಿ ಎಲ್ಲ ಒಂದೊಂದಾಗೆ ನೋಡ್ಕೊಂಡು ಬರೋಣ. ಸೊ ನೀವ್ ಇವಾಗ ಏನ್ ನೋಡ್ತಾ ಇದೀರಲ್ಲ, ಇದೇನೆ ಲೋಕ್ ಲಮ್ಯಾಂಡ್ ಅಂತ ಪ್ಲೇಸು. ಲೋಕ್ ಈಸ್ ನಥಿಂಗ್ ಬಟ್ ಸ್ಕಾಟಿಷ್ ಅಲ್ಲಿ ಲೋಕ್ ಅಂತ ಅಂದ್ರೆ ಲೇಕ್ ಅಂತ ಅರ್ಥ. ಸೊ ಇವಾಗ ಇದ್ರ ಬಗ್ಗೆ ಹೇಳ್ಬೇಕು ಅಂತ ಅಂದ್ರೆ, ಲೋಕ್ ಲಮ್ಯಾಂಡು ಮತ್ತೆ ಲೇಕ್ ಡಿಸ್ಟ್ರಿಕ್ಟ್ ಅಲ್ಲಿ ಇರ್ತಕ್ಕಂತಹ ವಿಂಡರ್ಮಿಯರ್ ಲೇಕ್ ಇದೆಯಲ್ಲ, ಅದಕ್ಕೂ ಮತ್ತೆ ಇದಕ್ಕೂ ಸದ್ಯಕ್ಕೆ ಕಾಂಟ್ರವರ್ಸಿ ನಡೀತಾ ಇದೆ. UK ಅಲ್ಲಿ ವಿಚ್ ಇಸ್ ದ ಬಿಗ್ಗೆಸ್ಟ್ ಲೇಕ್ ಅಂತ. ಅದಿನ್ನ ಡಿಕ್ಲೇರ್ ಆಗಿಲ್ಲ ಯಾವ್ದು ಬಿಗ್ಗೆಸ್ಟ್ ಲೇಕ್ ಅಂತ. ಸ್ಕಾಟಿಷ್ ಅವರು ಲೋಕ್ ಲಮ್ಯಾಂಡ್ ಅಂತ ಹೇಳ್ತಾರೆ, ಬ್ರಿಟಿಷ್ ಅವರು ವಿಂಡರ್ಮಿಯರ್ ಅಂತ ಹೇಳ್ತಾರೆ. ಇಟ್ ಇಸ್ ಸ್ಟಿಲ್ ಕಾಂಟ್ರವರ್ಸಿ ನಡೀತಾ ಇದೆ, ಇನ್ನ ಯಾವ್ದೊಂದು ಡಿಕ್ಲೇರ್ ಮಾಡಿಲ್ಲ. ಲೋಕ್ ಲಮ್ಯಾಂಡ್ ಬಗ್ಗೆ ಹೇಳ್ಬೇಕು ಅಂದ್ರೆ ಎಸ್ ಇದು. ಸೊ ನೀವು ಇವಾಗ ಏನ್ ನೋಡ್ತಾ ಇದೀರಲ್ಲ, ಇದು ಸೆಕೆಂಡ್ ವ್ಯೂ ಪಾಯಿಂಟ್. ಇದ್ರ ಹೆಸರು ಬಂದ್ಬಿಟ್ಟು ಲಾಕ್ ತುಲ್ಲಾ ಅಂತ. ಈ ಮಧ್ಯದಲ್ಲಿ ಲೇಕ್ ಇದೆಯಲ್ಲ, ಅದನ್ನ ಲಾಕ್ ಅಂತ ಕರೀತಾರೆ, ನಾನು ಆಲ್ರೆಡಿ ಹೇಳಿರೋ ಹಾಗೆ. ಸೊ ಆ ಒಂದು ಪ್ಲೇಸ್ ಹೆಸರು ತುಲ್ಲಾ ಅಂತ. ಸುತ್ತಮುತ್ತ ಗಿಡ ಮರಗಳು ಬೆಟ್ಟ ಎಲ್ಲ ಇದೆ, ಮಧ್ಯದಲ್ಲಿ ಲೇಕ್ ಇದೆಯಲ್ಲ, ಇದು ಒಂದು ಫೇಮಸ್ ವಿಸಿಟರ್ಸ್ ಸ್ಟಾಪ್ ಅಂತಾನೆ ಹೇಳ್ಬೋದು. ಅಲ್ಲೆಲ್ಲ ವಿಡಿಯೋಸ್ ಫೋಟೋಸ್ ಎಲ್ಲ ತಗೊಂಡು ನಾವು ನೆಕ್ಸ್ಟ್ ಹೊರಟಿದ್ದೇನೆ 3 ಸಿಸ್ಟರ್ ವ್ಯೂ ಪಾಯಿಂಟ್ ನೋಡೋದಕ್ಕೋಸ್ಕರ. ಇದೆ ನೋಡಿ 3 ಸಿಸ್ಟರ್ ವ್ಯೂ ಪಾಯಿಂಟ್. ಯಾಕೆ ಇದನ್ನ 3 ಸಿಸ್ಟರ್ ವ್ಯೂ ಪಾಯಿಂಟ್ ಅಂತ ಕರೀತಾರೆ ಅಂತಂದ್ರೆ, 3 ಬೆಟ್ಟಗಳು ಪಕ್ಕ ಪಕ್ಕದಲ್ಲೇನೆ ಇದಾವೆ. ಅದು ನೋಡಿದ ತಕ್ಷಣ ನೋಡೋರಿಗೆ 3 ಅಕ್ಕ ತಂಗಿಯರು ಪಕ್ಕ ಪಕ್ಕದಲ್ಲಿ ನಿಂತಿರೋ ಹಾಗೆ ಕಾಣಿಸುತ್ತೆ ಅಂತ ಇದಕ್ಕೆ 3 ಸಿಸ್ಟರ್ ವ್ಯೂ ಪಾಯಿಂಟ್ ಅಂತ ಹೆಸರನ್ನ ಕೊಟ್ಟಿದ್ದಾರೆ. ಸೊ ಅದೇ ಹೆಸರು ಯಾಕೆ ಬಂತು ಅಂದ್ರೆ, ದಿಸ್ ಇಸ್ ದ ಸ್ಟೋರಿ. ಈ ಒಂದು ವ್ಯೂ ಪಾಯಿಂಟ್ ಕೂಡ ತುಂಬಾನೇ ಫೇಮಸ್. ಸ್ಕಾಟ್ಲ್ಯಾಂಡ್ ಹೈಲ್ಯಾಂಡ್ಸ್ ಅಲ್ಲಿ ಈ ಒಂದು ವ್ಯೂ ಪಾಯಿಂಟ್ ಕೂಡ ಸಿಕ್ಕಾಪಟ್ಟೆ ಫೇಮಸ್. ಸೊ ಅಲ್ಲಿ ನಾವು ತುಂಬಾ ಹೊತ್ತು ಕಾರ್ ಅಥವಾ ಬಸ್ಸು ನಿಲ್ಸೋ ಆಗಿರ್ಲಿಲ್ಲ, ಯಾಕಂದ್ರೆ ಅದು ಫೇಮಸ್ ವ್ಯೂ ಪಾಯಿಂಟ್ ಆಗಿರೋದ್ರಿಂದ ಎಲ್ಲರೂ ಫೋಟೋಸ್ ವಿಡಿಯೋಸ್ ತಗೊಳಕ್ಕೆ ಅಂತ ಬರ್ತಾ ಇರ್ತಾರೆ. ಸುಮ್ನೆ ಅಲ್ಲೆಲ್ಲ ಟ್ರಾಫಿಕ್ ಜಾಮ್ ಆಗುತ್ತೆ ಅಂತ ನಾವು ಬೇಗ ಬೇಗ ಫೋಟೋಸ್ ವಿಡಿಯೋಸ್ ತಗೊಂಡ್ ಹೊರಟ್ವಿ. ನಮ್ದು ನೆಕ್ಸ್ಟ್ ಸ್ಟಾಪ್ ಇದ್ದಿದ್ದೇನೆ ಫೋರ್ಟ್ ವಿಲಿಯಂ ಅಂತ. ಸೊ ಅಲ್ಲಿಗೆ ನಾವು ನೆಕ್ಸ್ಟ್ ಹೊರಟ್ವಿ. ಮುಶ್ಕಿಲ್ ರಾಸ್ತೋं से हम लोग आए. ಏನೇನು ಕಷ್ಟಪಡ್ತೀವಿ ಗೊತ್ತಾ ಆ ಶಿಪ್ ಹತ್ರ ಹೋಗೋದಕ್ಕೋಸ್ಕರ. ಫೈನಲಿ ವಿ ಆರ್ ಹಿಯರ್.
ಇದ್ರ ಬಗ್ಗೆ ಮೋರ್ ಇನ್ಫಾರ್ಮೇಷನ್ ನಿಮಗೆ ನಾನು ವಾಯ್ಸ್ ಓವರಲ್ಲಿ ಕೊಡ್ತೀನಿ. ಇನ್ಫಾರ್ಮೇಷನ್ ತಿಳ್ಕೊಂಡು ವಾಯ್ಸ್ ಓವರ್ ಕೊಡ್ತೀನಿ ಆಯಿತಾ. ಬಿಕಾಸ್ ನನಗೆ ಜಸ್ಟ್ ನೋಡಿ ಚಿಪ್ಪು ಅಂತ ಹೇಳ್ಬಿಟ್ಟು ಮುಗಿಸೋದಕ್ಕೆ ಇಷ್ಟ ಇಲ್ಲ. ಐ ವಿಲ್ ಗಿವ್ ಯು ಮೋರ್ ಇನ್ಫಾರ್ಮೇಷನ್. ಫಸ್ಟ್ ನಾನು ತಿಳ್ಕೊತೀನಿ, ಆಮೇಲೆ ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ, ಓಕೆನಾ. ಸೊ ದಿಸ್ ಇಸ್ ಅವರ್ ನೆಕ್ಸ್ಟ್ ಸ್ಟಾಪ್. ಇಲ್ಲಿ ತುಂಬ ಏನ್ಷಿಯಂಟಲ್ಲಿ ಇರ್ತಕ್ಕಂತಹ ಒಂದು ಶಿಪ್ ಇದೆ ಅಂತ ಕರ್ಕೊಂಡು ಬಂದಿದ್ದಾರೆ. ಸಿ ಗೈಸ್, ಲುಕ್ ಎಟ್ ದಟ್. ಟೈಟಾನಿಕ್ ಶಿಪ್ ಹೇ ಕ್ಯಾ? necklace or life will be settled. Rose died. See guys, ಇಲ್ಲಿ ಕಾಣಿಸ್ತಾ ಇದಲ್ಲ, ಆ ಶಿಪ್ ಹತ್ರನೇ ನಾವೀಗ ಹೋಗ್ಬೇಕಾಗಿರೋದು. ಶಿವು, ಸೊ ಈ ಬೋಟಿನ ಹಿನ್ನೆಲೆ ಹೇಳಬೇಕು ಅಂದರೆ, ಈ ಬೋಟನ್ನು, ಈ ಒಂದು ಹಡಗನ್ನ ಕಾರ್ಪ್ಯಾಚ್ ಶಿಪ್ ವ್ರಿಕ್ ಅಂತ ಕರೀತಾರೆ. ಇದನ್ನ 1975 ಬಿಲ್ಟ್ ಮಾಡಿದ್ದು. ಇದು ಮೊದಲಾಗಿ ಚೆನ್ನಾಗಿ ಇತ್ತು. ಬಹಳ ವರ್ಷಗಳಾದ್ಮೇಲೆ ಗಾಳಿಯಿಂದ, ಮಳೆಯಿಂದ, ಸಮುದ್ರ ನೀರಿಂದ ಒಂದು ಹಡಗು ಈ ಒಂದು ಪರಿಸ್ಥಿತಿಗೆ ತಲುಪಿದೆ. ಇದು ಇನ್ನ ಫೇಮಸ್ ಆಗೋದಕ್ಕೆ ಮೇನ್ ರೀಸನ್ ಏನಪ್ಪಾ ಅಂದ್ರೆ, ಈ ಒಂದು ಹಡಗನ ಹಿಂದೆ ಇರ್ತಕ್ಕಂತಹ ಬೆನ್ ನೇವಿಸ್ ಅಂತಕ್ಕಂತ ಒಂದು ಫೇಮಸ್ ಮೌಂಟೇನು. ಆ ಮೌಂಟೇನ್ ಇಂದ ಈ ಒಂದು ಶಿಪ್ ಕೂಡ ತುಂಬಾನೇ ಫೇಮಸ್ ಆಗಿದೆ. ನೀನು ಮೌಂಟೇನ್ ಅಂತ ಹೇಳಿದ್ನಲ್ಲ, ಬೆನ್ ನೇವಿಸು, ಆ ಒಂದು ಮೌಂಟೇನು ಹೈಯೆಸ್ಟ್ ಮೌಂಟೇನ್ ಇಂದ UK ಅನ್ನೋ ಅಂತ ಹೆಗ್ಗಳಿಕೆಗೆ ಪಾತ್ರ ಆಗಿದೆ. ಅವಾಗೆಲ್ಲ ಈ ಬೋಟ್ ನ ಮೀನ್ ಹಿಡಿಯೋದಕ್ಕೋಸ್ಕರ ಯೂಸ್ ಮಾಡ್ತಾ ಇದ್ರಂತೆ. ಈ ಒಂದು ಬೋಟ್ಗೆ ಹೆಸರು ಸಹ ಕೊಟ್ಟಿದ್ರಂತೆ. ಈ ಬೋಟ್ ಹೆಸರು ಬಂದ್ಬಿಟ್ಟು MV ಡೇ ಸ್ಪ್ರಿಂಗ್ ಅಂತ ಹೆಸರು. ಮೀನ್ ಹಿಡಿಯೋದಕ್ಕೋಸ್ಕರ, ಮೀನ್ ಹಿಡಿಯಕ್ಕೆ ನೆಟ್ಸ್ ಎಲ್ಲ ಬೇಕಲ್ಲ, ಅದನ್ನೆಲ್ಲ ಕ್ಯಾರಿ ಮಾಡೋದಕ್ಕೋಸ್ಕರ, ಆಮೇಲೆ ಮೀನ್ ಹಿಡಿದಿರ್ತಾರಲ್ಲ ಅದನ್ನ ಪೋರ್ಟ್ಗೆ ಅಂದ್ರೆ ಬಂದರಗಳಲ್ಲಿ ಸೇಲ್ ಮಾಡೋದಕ್ಕೋಸ್ಕರ, ಈ ಎಲ್ಲಾ ಕೆಲಸಗಳಿಗೆ ಈ ಒಂದು ಬೋಟ್ ನ ಯೂಸ್ ಮಾಡ್ತಾ ಇದ್ರಂತೆ. ಹಾಗಾಗಿ ಈ ಒಂದು ಪ್ಲೇಸ್ ಕ್ವೈಟ್ ಫೇಮಸ್ ಅಂತಾನೆ ಹೇಳ್ಬೋದು. ಇಲ್ಲಿಗೆ ಸುಮಾರು ಲಕ್ಷಗಟ್ಲೆ, ಮಿಲಿಯನ್ಸ್ ಗಟ್ಲೆ ವಿಸಿಟರ್ಸ್ ಬಂದ್ಬಿಟ್ಟು ಇಲ್ಲಿ ಫೋಟೋಸ್, ವಿಡಿಯೋಸ್ ತಗೋತಾರೆ. ಬಿಕಾಸ್ ಆಫ್ 2 ಥಿಂಗ್ಸ್, ಮೌಂಟೇನ್ ಮತ್ತೆ ಶಿಪ್, ಓಕೆನಾ. ಸೊ ಇದ್ರ ಹಿನ್ನೆಲೆ ಇದಾಗಿತ್ತು. ಸೊ ಆ ಬೋಟಿನ ಜಾಗ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಹೊರಟಿದ್ದೇನೆ ಗಂಡೋಲಾ ರೈಡ್ ಮಾಡೋದಕ್ಕೋಸ್ಕರ. ಸೊ ನಾನಂತೂ ತುಂಬಾ ಎಕ್ಸೈಟೆಡ್ ಆಗಿದ್ದೆ. ಗಂಡೋಲಾ ರೈಡ್ ಅಂದ್ರೆ ಏನು, ಹೇಗಿರುತ್ತೆ ಅಂತ. ದಿಸ್ ಇಸ್ ಅವರ್ ಥರ್ಡ್ ಲೊಕೇಶನ್ ಪಾಯಿಂಟ್. ನಾವಿಲ್ಲಿ ಗಂಡೋಲಾ ರೈಡ್ ಮಾಡೋದಕ್ಕೆ ಬಂದಿದ್ದೀವಿ. ಹಾಗಂದ್ರೆ ಕೇಬಲ್ ಕಾರ್, ನೀವು ಆಲ್ರೆಡಿ ಮ್ಯಾಟ್ಲಾಕ್ ವಿಡಿಯೋದಲ್ಲಿ ನೋಡಿರ್ತೀರಾ. ಬಟ್ ದಟ್ ಈಸ್ ಡಿಫ್ರೆಂಟ್ ಕೈಂಡ್ ಆಫ್ ಅ ಸೀನರಿ ಆ್ಯಂಡ್ ದಿಸ್ ಇಸ್ ಡಿಫ್ರೆಂಟ್ ಕೈಂಡ್ ಆಫ್ ಅ ಸೀನರಿ. ಇಲ್ಲಂತೂ ನೆಕ್ಸ್ಟ್ ಲೆವೆಲಲ್ಲಿ ಇರುತ್ತೆ. ಎಕ್ಸ್ಪೀರಿಯನ್ಸ್ ಆಗಿರ್ಬೋದು, ಸೀನ್ ಆಗಿರ್ಬೋದು ಅಂತ. ಅಲ್ಲಿ ನೋಡಿ ಸ್ನೋ ಕಾಣಿಸ್ತಾ ಇದೆಯಾ? ಸೊ ಸಕ್ಕತ್ತಾಗಿರುತ್ತೆ ರೈಡ್ ಮಾತ್ರ. ಅಲ್ಲಿ ಗೈಡ್ ಅವರು ಮಾತಾಡಿ ಡಿಸ್ಕೌಂಟ್ ಕೇಳಿದ್ದಾರೆ. 20% ಡಿಸ್ಕೌಂಟ್ ಕೊಟ್ಟಿದ್ದಾರೆ. ಸೊ ಇನ್ನೇನಿದ್ರು ಟಿಕೆಟ್ ತೊಗೊಂಡು ಹೋಗ್ತಾ ಇರೋದೇನೆ. ಚೆನ್ನಾಗಿದೆ. ಎಲ್ಲೇ ಬಂದರೂ ದುಡ್ಡಿನ ಮುಖ ನೋಡಿದೆ ಚೆನ್ನಾಗಿ ಎಂಜಾಯ್ ಮಾಡಿಬಿಡ್ಬೇಕು ಗೈಸ್. ಈಗ ಅಷ್ಟು ದುಡ್ಡು ಕೊಟ್ಟು ಇಲ್ಲಿ ಇಷ್ಟು ದೂರ ಬಂದಿರ್ತೀವಿ ಅಂದಮೇಲೆ ಇಟ್ ಶುಡ್ ಬಿ ವರ್ತ್ ಅಲ್ವಾ. ಹಾಗಾಗಿ ವಿ ಡಿಸೈಡೆಡ್ ಟು ಟೇಕ್ ದಿಸ್ ರೈಡ್ ಆ್ಯಂಡ್ ಡೋಂಟ್ ವರಿ, ನಿಮ್ಮನ್ನು ರೈಡ್ಗೆ ಕರ್ಕೊಂಡು ಹೋಗ್ತೀನಿ, ಓಕೆನಾ. ಸೊ ವಿಲ್ ಎಂಜಾಯ್, ಕಮ್ ಆನ್. ಸೊ ದಿಸ್ ಇಸ್ ದ ಟಿಕೆಟ್ ಫಾರ್ ದ ಗಂಡೋಲಾ ರೈಡ್. 5% off.
ನೋಡಿ ಗಾಯ್ಸ್ ಅಲ್ಲಿ ಕ್ಲೌಡ್ಸು. ಓ ಮೈ ಗಾಡ್, ಈಗ ಹಂಗೆ ನೋಡ್ಕೊಳ್ಳಿ, ಕ್ಲೌಡ್ಸ್ ಇಲ್ಲೇ ಬಂದ್ಬಿಡುತ್ತೆ. ಲುಕ್ ಎಟ್ ದ ವ್ಯೂ ಗೈಸ್. ಇವಾಗ ನೀವೇನು ವೈಟ್ ಕಲರ್ ನೋಡ್ತಾ ಇದ್ದೀರಲ್ಲ, ಇಟ್ಸ್ ಆಲ್ ಕ್ಲೌಡ್ಸ್. ಅದಷ್ಟು ಕ್ಲೌಡ್ಸು. ಕ್ಯಾನ್ ಯು ಸಿ? ನಾವು ಅಲ್ಲೇ ಕೇಬಲ್ ಕಾರ್ ತೊಗೊಂಡು ಇಳ್ಕೊಂಡು ಇಷ್ಟು ದೂರ ಹತ್ಕೊಂಡು ಬಂದಿದ್ದೀವಿ. ಕ್ಯಾನ್ ಯು ಸಿ ದಟ್ ಕ್ಲೌಡ್? ಓ ಮೈ ಗಾಡ್, ಇಟ್ಸ್ ಜಸ್ಟ್ ವಾವ್. ಸಿ ವಾಟ್ ಹ್ಯಾಪೆಂಡ್. ಅಲ್ಲಿ ಸ್ನೋ ಕಾಣಿಸ್ತಾ ಇದೆಯಲ್ಲ, ನಾನು ಅಲ್ಲಿ ಹೋಗ್ತೀನಿ ಅಂತ ಅಂದೆ. ನನ್ನ ಹಸ್ಬೆಂಡ್ ಬಿಡು ಅಂತ ಅಂದ್ಬಿಟ್ಟು ಬಿಡಿಸಿದ್ರು ಗೈಸ್. ನಾನು ಹೋಗಲಿಲ್ಲ, ಇಲ್ಲಾಂದ್ರೆ ಅಲ್ಲಿ ಹೋಗ್ತಾ ಇದ್ದೆ ನಾನು. ಸಿಕ್ಕಾಪಟ್ಟೆ ದೂರ ಇದೆ. ಆದರೆ ಕಾಣಿಸ್ತಾ ಇದೆಯಾ ಗೈಸ್? ಸಿ, ಇಟ್ ಈಸ್ ಆಲ್ ಕ್ಲೌಡ್ಸ್. ಎಸ್ ಗೈಸ್, ನಾವು ನೆಕ್ಸ್ಟು ಹೋಗಿದ್ದೇನೆ ಹ್ಯಾರಿ ಪಾಟರ್ ಬ್ರಿಡ್ಜ್ಗೆ. ಅದನ್ನ ಈ ವಿಡಿಯೋದಲ್ಲೇ ಕಂಟಿನ್ಯೂ ಮಾಡಬೇಕು ಅಂತಂದ್ರೆ ತುಂಬಾ ಲೆಂತಿ ವಿಡಿಯೋ ಆಗುತ್ತೆ, ಲೈಕ್ 30 ಮಿನಿಟ್ಸ್ ಎಲ್ಲ ಆಗ್ಬಿಡುತ್ತೆ. ಸೊ ಹಾಗಾಗಿ ಈ ವಿಡಿಯೋನ 2 ಭಾಗ ಆಗಿ ಡಿಫ್ರೆನ್ಶಿಯೇಟ್ ಮಾಡ್ತೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಹ್ಯಾರಿ ಪಾಟರ್ ಬ್ರಿಡ್ಜ್ ಬರುತ್ತೆ, ಅದಾದ್ಮೇಲೆ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತೀನಿ. ಅದಾದ್ಮೇಲೆ ನಾವು ಯಾವ ಒಂದು ಹೋಟೆಲ್ ಅಲ್ಲಿ ಉಳ್ಕೊಂಡ್ವಿ, ಅವತ್ತು ನೈಟ್ ಏನ್ ತಿಂದ್ವಿ, ಎಲ್ಲಿ ತಿಂದ್ವಿ, ಆಮೇಲೆ ನೆಕ್ಸ್ಟ್ ಡೇ ನಾವು ಹೇಗ್ ಶುರು ಮಾಡಿದ್ವಿ, ಅದೆಲ್ಲ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುತ್ತೆ. ಅಂಡ್ ಸ್ಟೇ ಟ್ಯೂನ್ಡ್. ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸ್ಟೇ ಟ್ಯೂನ್ಡ್.